ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ಈರುಳ್ಳಿ ಮಂಚೂರಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಸ್ಟೈಲಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಯಾವ ಥರ ಮಾಡ್ತೀರಾ ನನಗೆ ಗೊತ್ತಿಲ್ಲ. ಮಾಡದೇ ಇದ್ದವರು ಇದು ನೋಡಿಕೊಂಡು ಮಾಡಿಕೊಂಡು ತಿನ್ಕೊಳ್ಳಿ ಒಂದ್ಸತಿ. ನೋಡಿ, ಇವಾಗ ನಾನು ಇಲ್ಲಿ 6 ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ದು 2 ತೊಗೊಂಡಿದ್ದೀನಿ. ಇನ್ನು ಚಿಕ್ಕ ಚಿಕ್ಕದು 4 ತೊಗೊಂಡಿದ್ದೀನಿ. ಸೊ ಹಂಗೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಿಟಿಕೆಯಷ್ಟು ಶುಂಠಿ ತೊಗೊಂಡಿದ್ದೀನಿ. ಈಗ ನಾವು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಕಡ್ಡಿಯಾಗಿ ಇದಕ್ಕಿಂತ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಅಂದರೂ ಕಟ್ ಮಾಡ್ಕೊಬೋದು. ನನಗೆ ಈ ಟೈಪಿಗೆ ಮಾತ್ರ ಕಟ್ ಮಾಡ್ಕೊಳ್ಬೇಕಾಗಿದ್ದು, ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಉದ್ದುದ್ರಾಗಿರ್ಬೇಕಷ್ಟೇ. ಸೊ ಇದಕ್ಕೆ ನಾವಿವಾಗ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವಿವಾಗ. ಯಾಕೆ ಅಂತಂದರೆ ಈರುಳ್ಳಿಲಿರೋ ನೀರಿನಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಬೇಕು. ಅದಕ್ಕೋಸ್ಕರ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿಯಿಂದ ಅಂದರೆ ಫುಲ್ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವಿವಾಗ. ಇದನ್ನು ಮಳೆಯಲ್ಲಿ, ಚಳಿಗೂ ಎಲ್ಲ ಟೈಮ್ಗೂ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿವಾಗ ಮಾಡ್ಕೊಳ್ತಾ ಇದ್ದೀನಿ. ಮಳೆ ಬರ್ತಾಯಿತ್ತು ಆಚೆ ಕಡೆ ಎಲ್ಲ, ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಮನೇಲಿ ಟ್ರೈ ಮಾಡೋಣ ಒಂದು ಸತಿ ಅಂತ ಹೇಳ್ಬಿಟ್ಟು ನಾನು. ನೋಡಿ, ಇಷ್ಟು ಚೆನ್ನಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವು ಎಷ್ಟು ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಸೊ ಇದಕ್ಕೆ ನಾವು ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೀವು ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಆದರೂ ಹಾಕ್ಬೋದು, ಇಲ್ಲಾಂದರೆ ನೀವೇ ಮಾಡ್ಕೊತೀರಿ ಮನೇಲಿ ಅಂತಂದರೆ ಅದನ್ನಾದರೂ ಹಾಕ್ಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇವಾಗ ನಾನು ಇದಕ್ಕೆ ಖಾರ ಎಷ್ಟು ಬೇಕು ಅದನ್ನು ನೋಡಿಕೊಂಡು ನೀವು ಖಾರದ ಪುಡಿ ಹಾಕೋಬೇಕಾಗುತ್ತೆ. ನಮ್ಮಲ್ಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನಿಲ್ಲಿ ಮನೇಲೇ ಮಾಡಿರುವಂಥ ಖಾರದ ಪುಡಿನ 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಕಮ್ಮಿ ತಿಂತೀನಿ ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಸೊ ಅದಕ್ಕೋಸ್ಕರ ಈ ಖಾರದ ಪುಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಖಾರದ ಪುಡಿ ಎಲ್ಲ ಈರುಳ್ಳಿಗೆ ಚೆನ್ನಾಗಿ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲದಕ್ಕೂ ಈರುಳ್ಳಿ ಎಲ್ಲ ಇದು ಫುಲ್ಲು ಮಿಕ್ಸ್ ಆಗಬೇಕು ಖಾರ, ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಗಟ್ಟಿಯಿಂದನೇ ಮಾಡಿ. ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ಮಳೆಗಂತೂ ಈ ಥರ ಮಂಚೂರಿ, ಬಜ್ಜಿ, ಬೋಂಡ ಎಲ್ಲ ಚೆನ್ನಾಗಿರುತ್ತೆ. ಮಾಡಿಕೊಡೋದು ತುಂಬ ಒಳ್ಳೆಯದು, ಅದಕ್ಕೋಸ್ಕರ. ನೋಡಿ, ಇವಾಗ ಒಂದು ಚುಟ್ಕಿಯಷ್ಟು ಆಲ್ರೆಡಿ ನಾವು ಉಪ್ಪು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ಉಪ್ಪು ಹಾಕ್ಬಿಟ್ರೆ ಟೇಸ್ಟೇ ಇರಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿಲಿ, ನಾವು ಎಷ್ಟು ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ, ಮೈದಾ ಹಿಟ್ಟು ಅಂದರೆ ಕಾರ್ನ್ಫ್ಲೋರು, ಮೈದಾ ಹಿಟ್ಟು ಎರಡೂ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು 3 ಸ್ಪೂನು, ಕಾರ್ನ್ಫ್ಲೋರ್ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅನ್ನೋರು ಅಕ್ಕಿ ಹಿಟ್ಟಾದರೂ ಬಳಸ್ಬೋದು. 1 ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಇಲ್ಲಾಂದರೆ ಮೈದಾ ಹಿಟ್ಟನ್ನೇ ಹಾಕ್ಕೊಂಡು ಮಾಡ್ಕೊಳ್ಬೋದು, ಏನಾಗಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವೆಷ್ಟು ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಮಂಚೂರಿ, ಅದಕ್ಕೋಸ್ಕರ. ನೋಡಿ, ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇವಾಗ ನಾವು ಹೊರ್ಗಡೆ ಎಲ್ಲ ಹೋಗ್ಬಿಟ್ಟು ಒಂದು ಪ್ಲೇಟ್ ತಿಂದರೆ 40 ರೂಪಾಯಿ 50 ರೂಪಾಯಿ ಅಂತ ಇರುತ್ತೆ. ಸೊ ಮನೇಲೇ ಮಾಡ್ಕೊಳ್ಬೋದು. ಈರುಳ್ಳಿ ಒಂದಿದ್ರೆ ಸಾಕು, ಇದಕ್ಕೇನು ಜಾಸ್ತಿ ಬೇಕಾಗೋದೇ ಇಲ್ಲ. ಏನೇನೋ ತರಬೇಕು ಮಾಡಬೇಕು ಅನ್ನೋದು ಇರೋದೇ ಇರಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಉಂಡೆ, ಚಿಕ್ಕ ಚಿಕ್ಕದು ಉಂಡೆ ಕಟ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನಾವೆಲ್ಲನೂ. ನೋಡಿ, ಈ ಥರನೇ ಕಟ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೀವು ದಪ್ಪ ಮಾಡ್ಕೊತೀನಿ ಅಂದರೆ ದಪ್ಪನೂ ಮಾಡ್ಕೊಬೋದು. ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ನನಗೆ ಎಣ್ಣೆಲಿ ಚೆನ್ನಾಗಿ ಬೇಗ ಬೇಯಬೇಕಲ್ಲ, ಅದಕ್ಕೋಸ್ಕರ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ, ಚಿಕ್ಕ ಚಿಕ್ಕದು ಮಾಡ್ಕೊಳ್ತಾ ಇದ್ದೀನಿ. ನೀವು ತುಂಬ ದಪ್ಪದು ಬೇಕು ಅಂದರೆ ಮಾಡ್ಕೊಳ್ಬೋದು. ನೋಡಿ, ಎಲ್ಲನೂ ನಾನು ಇದೇ ಥರನೇ ಚಿಕ್ಕ ಚಿಕ್ಕದಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ, ಒಂದೊಂದೇ. ಈಗೆಲ್ಲ ಹೊರಗಡೆ ಹೋಗಿ ತಿನ್ನೋದು ತುಂಬ ಕಷ್ಟ. ಯಾಕೆಂದರೆ ಫುಡ್ ಕಲರ್ ಹಾಕಿರ್ತಾರೆ, ಅದು ಹಾಕಿರ್ತಾರೆ, ಇದು ಹಾಕಿರ್ತಾರೆ, ಆರೋಗ್ಯ ಹಾಳಾಗುತ್ತೆ ಅನ್ನೋದೊಂದು. ಅದಕ್ಕೋಸ್ಕರ ಮನೇಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಅದಕ್ಕೋಸ್ಕರ. ನೋಡಿ, ಇಲ್ಲಿ ನಾನು ಆಲ್ರೆಡಿ ಎಲ್ಲನೂ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಸ್ವಲ್ಪ ಅಂದರೆ 1/4 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಗಂಟಿರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಈಗಲೇ ಎಣ್ಣೆ ಕಾಯಲಿಕ್ಕೆ, ಉಂಡೆ ಕಟ್ಕೊಳ್ತಿರ್ಬೇಕಾದ್ರೆ ಎಣ್ಣೆ ಕಾಯಲಿಕ್ಕೆ ಇಟ್ಕೊಳ್ಬೇಕಾಗುತ್ತೆ ನಾವು. ಏಕೆಂದರೆ ಎಣ್ಣೆ ಕಾದ್ಮೇಲೆ ಪಟ್ಟಂತ ಹಾಕೋದಕ್ಕೆ ಸರಿ ಹೋಗುತ್ತೆ, ಅದಕ್ಕೋಸ್ಕರ. ನಾನು ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಇನ್ನೊಂಚೂರು ಕಾಯಬೇಕು. ನೋಡಿ, ಇಲ್ಲೆಲ್ಲ ಉಂಡೆ ಕಟ್ಟಿರೋದನ್ನ ಎಣ್ಣೆ ಕಾದ್ಮೇಲೆ ಎಣ್ಣೆಗೆ ಹಾಕಬೇಕಾಗುತ್ತೆ ನಾವು.
ನೋಡಿ ಇವಾಗ ಎಣ್ಣೆ ಕಾದಿದೆ. ಇವಾಗ ನಾನು ಒಂದೊಂದೇ ಉಂಡೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಒಂದು 2 ನಿಮಿಷ 3 ನಿಮಿಷನಾದರೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಎಷ್ಟು ನಿಮಿಷ ಫ್ರೈ ಮಾಡ್ಕೊತೀವೋ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಇವಾಗ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಥರ ಮಾಡಿಕೊಡೋದ್ರಿಂದ ಹೊರಗಡೆ ಹೋಗ್ಬಿಟ್ಟು ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಗೋಬಿ ಮಂಚೂರಿಯನ್ನೆಲ್ಲ ತಿನ್ನಬೇಕು ಅಂತ ಅನ್ನೋರು ಈ ಥರ ಮನೇಲೂ ಮಾಡ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಎಣ್ಣೆಲಿ. ಈ ಥರ ಚಿಕ್ಕ ಬಾಣಲಿ ಇಟ್ಕೊಂಡೇ ಮಾಡ್ಕೊಳೋದು ಬೆಟರು, ಯಾಕೆಂದರೆ ತುಂಬ ಎಣ್ಣೆ ಕುಡಿಯುತ್ತೆ. ದೊಡ್ಡ ಬಾಣಲಿ ಆದರೆ ಎಲ್ಲ ಫುಲ್ಲು ಹಾಕ್ಕೊಂಡು ಬೇಗ ಮಾಡ್ಕೊಳ್ಬೋದು. ಬಟ್ ಆದರೆ ಏನಂದರೆ ಎಣ್ಣೆ ಜಾಸ್ತಿ ಇದಾಗುತ್ತೆ, ವೇಸ್ಟ್ ಆಗಬಾರ್ದು ಅಂದರೆ ಚಿಕ್ಕ ಬಾಣಲಿಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳೋದು ಒಳ್ಳೆಯದು ನನ್ನ ಪ್ರಕಾರ. ನಾನು ಯಾವಾಗಲೂ ಹಿಂಗೆ ಮಾಡೋದು. ದೊಡ್ಡ ಬಾಣಲಿಲೆಲ್ಲ ನಾನು ಯೂಸ್ ಮಾಡಲ್ಲ, ಚಿಕ್ಕ ಬಾಣಲಿನೇ ನಾನು ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ನೋಡಿ ಇವಾಗ 1-2 ನಿಮಿಷ ಬೇಯಿಸ್ಕೊಂಡ್ಮೇಲೆ ಇದನ್ನು ಚೆನ್ನಾಗೆ ತೆಗ್ದಿಟ್ಕೊಳ್ಬೇಕಾಗುತ್ತೆ, ಎಣ್ಣೆಲ್ಲ ಸೋದಿಸ್ಕೊಂಡು. ನೋಡಿ ಈ ಥರ ಕಲ್ಲರ್ ಒಂದು ಸ್ವಲ್ಪ ಚೇಂಜ್ ಆದರೆ ಸಾಕು. 1-2 ನಿಮಿಷ 3 ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾವು. ನೋಡಿ ಇವಾಗ ಮಿಕ್ಕಿರೋದನ್ನೆಲ್ಲ ನಾನು ಹಾಗೇ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಬೇಯಿಸ್ಕೊತೀವಿ ಅದ್ರ ಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಇವಾಗೆಲ್ಲ ಒಂದೊಂದೇ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಸುಮ್ಮನೆ ಹೊರಗಡೆ ತಿಂದು ಆರೋಗ್ಯ ಹಾಳು ಮಾಡ್ಕೊಳೋದಕ್ಕಿಂತ ನೋಡಿ ಈ ಥರ ಎಲ್ಲ ಆರಾಮಾಗೆ ಏನೊಂದು 1/4 ಗಂಟೆಲಿ ಮಾಡಿ ಹಾಕ್ಬಿಡ್ಬೋದು. ಇದನ್ನೆಲ್ಲ ಈ ಥರ ಸ್ನ್ಯಾಕ್ಸ್ಗಳ್ನೆಲ್ಲ ಮಾಡಿಕೊಂಡು ತಿನ್ನೋದ್ರಲ್ಲಿ ಒಂಥರ ಚೆಂದ. ನಾವು ಟ್ರೈ ಮಾಡಿದ್ವಿ ಅನ್ನೋದೊಂದಿರುತ್ತೆ ಅಲ್ಲ ಮೈಂಡಲ್ಲಿ, ಅದಕ್ಕೋಸ್ಕರ ಅಷ್ಟೇ. ನೋಡಿ ಎಲ್ಲ ಈ ಥರ ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದೆಲ್ಲ ಆಲ್ರೆಡಿ ತಣ್ಣಗಾಗಿದೆ, ಎಣ್ಣೆನೂ ಸ್ವಲ್ಪ ಲೈಟಾಗಿ ತಣ್ಣಗಾಗಿರುತ್ತೆ. ಸೊ ಇವಾಗ ಮತ್ತೆ ನಾವು ಈ ಎಣ್ಣೆ ಆಫ್ ಮಾಡಿದ್ದೀನಿ ನಾನು. ಇವಾಗ ಎಣ್ಣೆಗೆ ಮತ್ತೆ ಇದನ್ನು ತಣ್ಣಗಾಗಿರೋದನ್ನ ಮಂಚೂರಿನ ಅದರೊಳಗೆ ಎಣ್ಣೆ ಒಳಗಡೆ ಹಾಕ್ಬಿಟ್ಟು 1-2 ನಿಮಿಷ ಹಂಗೆ ಬಿಟ್ಬಿಟ್ಟು ಮತ್ತೆ ಎತ್ಕೊಳ್ಬೇಕಾಗುತ್ತೆ ನಾವು. ನೋಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಇದೇ ಥರ ಎಲ್ಲ ಹಾಕ್ಕೊಂಡ್ಬಿಟ್ಟು ನೋಡಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಎಣ್ಣೆ ಕಾದಿರೋದ್ರಿಂದ ಈ ಥರ ಬರ್ತಾಯಿದೆ ಅಷ್ಟೇ. ಮಂಚೂರಿ ತಣ್ಣಗಾದ್ಮೇಲೆ ಈ ಎಣ್ಣೆಗೆ ಹಾಕಬೇಕಾಗುತ್ತೆ, ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ ಹಾಕಿದ್ದೀನಿ. ಇವಾಗ ನೋಡಿ ಯಾವ ಥರ ಬರ್ತಿದೆ ನೋಡಿ. ಒಂದು ಸ್ವಲ್ಪನಾದರೂ ಕಲರ್ ಚೇಂಜ್ ಆಗುತ್ತೆ ಮತ್ತೆ ಇನ್ನೊಂದು ಸತಿ ಫ್ರೈಗೆ ಹಾಕಿದಾಗ. ನೋಡಿ ಇವಾಗ 1-2 ನಿಮಿಷ ಆದಮೇಲೆ ನಾನು ನೀಟಾಗಿ ಎಲ್ಲನೂ ತೆಗಿತೀನಿ. ನಾವು ಈ ಥರ 2 ಸತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಇನ್ನೊಂದು ಫುಲ್ಲು ಸ್ಮೂತಾಗಿ ತಿನ್ನಬೇಕು ಅನ್ನೋರು ಒಂದೇ ಸತಿ ಬೇಯಿಸ್ಕೊಂಡ್ರೆ ಸಾಕು. ನಮಗೆ ಬೇಕಾಗಿರೋದ್ರಿಂದ ನಾನು 2 ಸತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ಮೇಲೆ ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೇಕು. ನೋಡಿ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಎಲ್ಲ ಇಟ್ಕೊಂಡಿದ್ದೀನಿ. ಈಗ ಬಾಣಲಿಗೆ 1-2 ಸ್ಪೂನ್ 3 ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಕಾದ್ಮೇಲೆ ನೋಡಿ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1-2 ಮೀಡಿಯಮ್ ಸೈಜ್ದು ಬೆಳ್ಳುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಸೊ ಇದಕ್ಕೆ ನಾವು ಇವಾಗ ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಬಿಟ್ಟು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ಹಸಿ ವಾಸನೆ ಹೋಗಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಾವಿವಾಗ ಈರುಳ್ಳಿನ 5 ತೊಗೊಂಡಿದ್ವಿ ಅಲ್ವಾ, ಅದಕ್ಕೋಸ್ಕರ ಈರುಳ್ಳಿ ಮಂಚೂರಿ ಮಾಡಬೇಕಾದ್ರೆ ಚೆನ್ನಾಗಿ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಕಡ್ಡಿ ಥರ. ಸೊ ಇವಾಗ ಒಂದು ಈರುಳ್ಳಿನ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಸಣ್ಣಕ್ಕೆ ಹೆಚ್ಕೋಬೇಕಾಗುತ್ತೆ. ಅದನ್ನು ನಾನು ಇವಾಗ ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ. ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೊಗೊಳ್ಳಿ. ನಾನು ಇಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ, ಯಾಕೆಂದರೆ ನಮ್ಮನೇಲಿ ಖಾರ ಜಾಸ್ತಿ ತಿಂತಾರೆ. ಖಾರದ ಪುಡಿನೂ ಜಾಸ್ತಿ ಹಾಕಿದ್ದೀನಿ. ಸೊ ಹಸಿರು ಮೆಣಸಿನ್ಕಾಯಿನೂ ನಾನು ಇಲ್ಲಿ ಜಾಸ್ತಿ ತೊಗೊಂಡಿದ್ದೀನಿ. ಖಾರ ಕಮ್ಮಿ ತಿನ್ನೋರು ಸ್ವಲ್ಪ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಅಂದರೆ ಹಸಿರು ಮೆಣಸಿನ್ಕಾಯಿ ಕ್ವಾಂಟಿಟಿ, ಖಾರದ ಪುಡಿ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಸೊ ನೋಡಿ ಇವಾಗ ನಾನು ಇದನ್ನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಇದನ್ನು ಮೀಡಿಯಮ್ ಸೈಜ್ದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು, ಏಕೆಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಈರುಳ್ಳಿ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು. 1-2 ನಿಮಿಷ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ಫ್ರೈ ಆಗೋಗುತ್ತೆ, ಗೋಲ್ಡನ್ ಕಲರ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈರುಳ್ಳಿ. ನೋಡಿ ಇವಾಗ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಹಂಗೆ ಹಾಕ್ಕೊಳ್ಬೇಕು ಅಂದರೆ ಹಾಕ್ಕೊಳ್ಳಿ. ನಮಗೆ ಬಾಯಲ್ಲಿ ಸಿಕ್ಕಿದ್ರೆ, ಅಂದರೆ ತುಂಬ ಉದ್ದಕ್ಕೆ ಸಿಕ್ಬಿಟ್ರೆ ತೆಗ್ದಿಟ್ಬಿಡ್ತೀವಿ ಸೈಡಿಗೆ, ಅದಕ್ಕೋಸ್ಕರ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಕ್ಕಿದ್ದೀನಿ.
ಹಾಕಿದ್ದೀನಿ. ಅದಕ್ಕೋಸ್ಕರ ನೋಡಿ ಇವಾಗ ನಾನು ಸ್ವಲ್ಪ ವಿನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸೋಯಾ ಸಾಸು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಚಿಲ್ಲಿ ಸಾಸು, ಅಂದರೆ ನಾನಿಲ್ಲಿ ಕ್ವಾಂಟಿಟಿ ನಿಮಗೆ ಚಿಲ್ಲಿ ಸಾಸ್ ಇಲ್ಲ ಅಂತಂದರೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಬೋದು. ಸೊ ಇವಾಗ ನಾನು ಟೊಮೊಟೊ ಸಾಸನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ನೋಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ನೋಡಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಒಂದೂವರೆ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಎಲ್ಲ ಚೆನ್ನಾಗಿ ಕಲರ್ ಬಿಟ್ಕೊಳುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಮಾಡೋಕ್ಕೇನು ಜಾಸ್ತಿ ಟೈಮ್ ಬೇಕು ಅಂತ ಅನಿಸಲ್ಲ. ಇವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನು ಒಂದು 1/4 ಗಂಟೆಲಿ ಮಾಡಾಕ್ಬಿಡ್ಬೋದು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಂತಂದರೆ 5 ನಿಮಿಷ ಸಾಕು. ಅದಕ್ಕೋಸ್ಕರ ನೋಡಿ ಇವಾಗ ಒಂದು 1/4 ಕಪ್ಪಷ್ಟು ನೀರು, ಅಂದರೆ ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೀರು ಬೇಡ ಅಂತಂದರೆ ವಿನಿಗರ್ನ ಸ್ವಲ್ಪ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ವಿನಿಗರ್ನ. ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಇವಾಗ ಮಂಚೂರಿನ, ಅಂದರೆ ಈರುಳ್ಳಿ ಮಂಚೂರಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಏನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ. 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ನಮಗೆ ಜಾಸ್ತಿ ಅವಶ್ಯಕತೆ ಇರಲ್ಲ. ಕ್ರಿಸ್ಪಿಯಾಗಿ ಬೇಕು ಅನ್ನೋರು ಹಿಂಗೆ ಹಾಕ್ಬಿಟ್ಟು ಒಂದು ಅರ್ಧ ನಿಮಿಷದೊಳಗಡೆ ತೆಗೆದುಬಿಡ್ಬೋದು. ನೋಡಿ ನಾನು ಇಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ 1 ನಿಮಿಷದವರೆಗೂ. ಅದಕ್ಕೋಸ್ಕರ ಸಾಫ್ಟಾಗಿರಲಿ ಅಂತ ಹೇಳ್ಬಿಟ್ಟು ಈಗ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಉದುರಿಸ್ತಾ ಇದ್ದೀನಿ ಅದರೊಳಗಡೆ. ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ನಾನು ಇಲ್ಲೇ ಆಲ್ರೆಡಿ ಇದಕ್ಕೇ ನಾನು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು. ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ನೀವು ಬೇಕು ಅನ್ನೋರು ಲಾಸ್ಟಲ್ಲೂ ಹಾಕ್ಕೊಳ್ಬೋದು, ಅಂದರೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಇನ್ನೇನು ತೆಗಿತೀವಿ ಅನ್ನೋ ಟೈಮಲ್ಲೂ ಹಾಕ್ಕೊಳ್ಬೋದು. ಸೊ ಇವಾಗ ನಾನು ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನಾನು, ಅಂದರೆ ಆವಾಗಲೇ ನಾನು ಕಾರ್ನ್ಫ್ಲೋರು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಇದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗೆ ಒಂದು 20 ಸೆಕೆಂಡ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಕಲರ್ ಬಂದಿದೆ. ಫುಡ್ ಕಲರ್ ಹಾಕಬೇಕು ಅನ್ನೋದು ಇಲ್ಲ, ಇವಾಗೆಲ್ಲ ಫುಡ್ ಕಲರ್ ಹಾಕೋಗೂ ಇಲ್ಲ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಲರು ಬಂದಿದೆ. ಹಾಕೋ ಅವಶ್ಯಕತೆನೇ ಇಲ್ಲ, ಫುಡ್ ಕಲರು ಅಷ್ಟು ಚೆನ್ನಾಗಿ ಬಂದಿದೆ. ಹಾಕಿದ್ದೀವಿ ಏನಪ್ಪ ಅನ್ನಬೇಕು ಆ ಥರ ಇದೆ. ಸೊ ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸಾಸ್ ಜೊತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಎಷ್ಟು ಚೆನ್ನಾಗಿದೆ ರೆಸಿಪಿ. ಈಗ ಸ್ವಲ್ಪ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ.